ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ರಾಷ್ಟ್ರ ಗಮನಿಸ್ತಾ ಇದೆ. ಸಾಮಾನ್ಯವಾಗಿ ಕಾಕ್ರೋಚ್ ಜಿರಳೆಗಳೆಲ್ಲ ಒಟ್ಟಾಗಿ ಒಂದರಷ್ಟರಲ್ಲಿ ಭಯೋತ್ಪಾದಕರ ತಂಡಕ್ಕೆ ಪ್ರೇರಣೆ ಕೊಡುವಂತ ರಾಷ್ಟ್ರ ವಿರೋಧಿಗಳ ಶಕ್ತಿಗಳಿಗೆ ಅವಕಾಶ ಕೊಡುವಂತ ಘಟನೆಗಳು ಜಂತರ್ ಮಂತರಲ್ಲಿ ನೋಡ್ತಾ ಇರುವುದನ್ನ ಇಡೀ ದೇಶ ಗಮನಿಸಿದೆ ಅಂತ ಹೇಳಿ ನನ್ನ ಭಾವನೆ. ಒಟ್ಟಾರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತ ನಿರ್ಣಯದಿಂದಾಗಿ ಆ ಜಂತರ್ ಮಂತರ್ನಲ್ಲಿ ಕುಳಿತಿರುವಂತಹ ಕಾಕ್ರೋಚ್ ಆ ಸಂಘಟನೆ ಏನಿದೆ ಅವರ ದೃಷ್ಟಿಯಲ್ಲಿ ಒಂದಿಷ್ಟು ಗಲಭೆ ಆಗಬೇಕು, ಒಂದಿಷ್ಟು ಗಲಾಟೆ ಆಗಬೇಕು, ವಾದಗಳಾಗಬೇಕು, ಚರ್ಚೆಗಳಾಗಬೇಕು, ನೂಕಾಟ ಆಗಬೇಕು, ಗೋಲಿಬಾರ್ ಆಗಬೇಕು, ಯಾರೋ ಒಬ್ಬಿಬ್ಬ ಪ್ರಾಣಹಾನಿ ಆಗಬೇಕು, ಅದರಿಂದಾಗಿ ಇಡೀ ದೇಶವನ್ನು ಎತ್ತಿ ಕಟ್ಟುವಂತ ಕೆಲಸ ಆಗಬೇಕು ಅಂತ ಅವರು ಭಾವಿಸಿದ್ರು. ಅದರಷ್ಟಕ್ಕೆ ಈ ರಾಷ್ಟ್ರದಲ್ಲಿ ಬಹಳ ಗಟ್ಟಿಯಾಗಿ ನಿಂತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದ್ಯಾವುದಕ್ಕೂ ಅವಕಾಶ ಕೊಡದೆ ಆ ಯುವಕರಿಗೆ ಬುದ್ಧಿ ಹೇಳಿ ಕಳಿಸುವಂತ ಒಂದು ವಾತಾವರಣ ಇವತ್ತು ರಾಷ್ಟ್ರದಲ್ಲಿ ನಿರ್ಮಾಣ ಆಗಿದೆ. ಈಗ ನಿನ್ನೆ ಬಂದಿರುವಂತಹ ಸುದ್ದಿಯ ಮಾಹಿತಿಯ ಪ್ರಕಾರ ಯಾವ ವಿದ್ಯಾರ್ಥಿಗಳು ಕೂಡ ಆ ಪ್ರತಿಭಟನಾ ಸ್ಥಳದಲ್ಲಿ ಇಲ್ಲ. ಕಾಕ್ರೋಚ್ ಗೆಳೆಯರನ್ನು ಬಿಟ್ಟರೆ ಬೇರೆ ಯಾರು ಆ ಸ್ಥಳದಲ್ಲಿ ಇಲ್ಲ. ಬದಲಾಗಿ ಅವ್ರ ಹೆತ್ತವರು ಅವರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಅನೇಕ ಇವರಿಗೆ ಸತ್ಯದ ದರ್ಶನ ಆಗಿದೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೂಲಕ ದೇಶ ಕಟ್ಟುವಂತ ಕೆಲಸಗಳಾಗ್ತಾ ಇರುವ ಸಂದರ್ಭದಲ್ಲಿ ವಿನಾಕಾರಣ ತೊಂದರೆ ಕೊಡಬಾರದು ಅನ್ನೋದು ಅರಿವಾಗಿದೆ. ಬಹುತೇಕ ಕೆಲವು ಭಯೋತ್ಪಾದಕರು ಸೇರಿದಂತೆ ಮತ್ತು ವಿದೇಶದಲ್ಲಿ ನೆಲೆಸಿರುವಂತಹ ಕೆಲವು ರಾಷ್ಟ್ರ ವಿರೋಧಿಗಳು ಸೇರಿ ಆ ಪ್ರಧಾನಮಂತ್ರಿಯವರ ಮನೆಗೆ ನುಗ್ಗಬೇಕು, ಪಾರ್ಲಿಮೆಂಟ್ಗೆ ನುಗ್ಗಬೇಕು ಅನ್ನುವಂತ ಏನು ಷಡ್ಯಂತ್ರವನ್ನು ಮಾಡಿದ್ರು ಅದೆಲ್ಲ ವಿಫಲವಾಗಿ ಇವತ್ತು ದೇಶ ನಿರಾಳವಾಗಿದೆ ಅಂತ ನನ್ಗನ್ಸುತ್ತೆ. ಆ ಕಾರಣಕ್ಕೆ ದೇಶದ ಪ್ರಧಾನಮಂತ್ರಿಯವರ ಜೊತೆ ಇಡೀ ಸಮಾಜ, ಇಡೀ ದೇಶ ಒಟ್ಟಾಗಿ ನಿಲ್ಲಬೇಕು ಅಂತ ಹೇಳಿ ನಾನು ಯುವಕರ ಸಹಿತ ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ. ಎಡವಿದ್ದು ಸರ್ಕಾರ ಅಲ್ಲ, ಎಡವಿದ್ದು ನಮ್ಮ ಒಟ್ಟು ವ್ಯವಸ್ಥೆಗಳಲ್ಲ. ಅತ್ಯಂತ ಜಾಗ್ರತೆಯಿಂದ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಮತ್ತು ವ್ಯವಸ್ಥೆ ಅದಕ್ಕೆ ಒಗ್ಗಿಕೊಂಡಿದೆ. ಎಡವಿದ್ದು ಎಲ್ಲಿ ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಈಗ 12 ವರ್ಷಗಳಾಯ್ತು, 12 ವರ್ಷ ಮೀರ್ತು. ಇವತ್ತು 18 ವರ್ಷದ ಯುವಕರಿಗೆ ನರೇಂದ್ರ ಮೋದಿ ಅವರಿಗಿಂತ ಮೊದಲು ಆಡಳಿತ ಹೇಗಿತ್ತು ಅಂತ ಗೊತ್ತಿಲ್ಲ. ಒಂದ್ಸಾರಿ ಯೋಚನೆ ಮಾಡಬೇಕು ನಮ್ಮ ಯುವಕರೆಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಬರುವ ಮುಂಚೆ ದೇಶದಲ್ಲಿರುವಂತಹ ರೈಲ್ವೆ ನಿಲ್ದಾಣಗಳು, ವಿಮಾನ ನಿಲ್ದಾಣಗಳು, ಬಸ್ ನಿಲ್ದಾಣಗಳಲ್ಲಿ ಧ್ವನಿವರ್ಗದ ಮೂಲಕ ಪ್ರಚಾರ ಮಾಡ್ತಾ ಇದ್ರು. ಏನಂದ್ರೆ, ಈ ರೈಲು ನಿಲ್ದಾಣದಲ್ಲಿ ಯಾವುದೋ ಅಪರಿಚಿತ ವಸ್ತುಗಳಿದ್ರೆ ಮುಟ್ಟಬೇಡಿ, ಯಾವುದು ಬಾಂಬ್ ಆಗಿರ್ಬೋದು, ಬಾಂಬ್ ಸ್ಫೋಟ ಆಗಬಹುದು, ಯಾವುದೇ ವಸ್ತುಗಳಿದ್ರೆ, ಅನಾಥವಾಗಿ ಬಿದ್ದಿರುವಂತಹ ಚೀಲಗಳಿದ್ರೆ ಪಕ್ಕದಲ್ಲಿರುವಂತಹ ಪೊಲೀಸ್ ಠಾಣೆಗೆ ನೀವು ಮಾಹಿತಿಯನ್ನು ಕೊಡಿ ಅಂತೇಳಿ ಪ್ರಚಾರ ಮಾಡಿ, ಜಾಗೃತಿ ಮಾಡಿ, ಭಯೋತ್ಪಾದನೆ ಬಗ್ಗೆ ಜಾಗೃತಿ ಮಾಡುವಂತ ವಾತಾವರಣ ಇತ್ತು. ಅವತ್ತು ಈ ಹುಡುಗರಿದ್ದಾರಲ್ಲಿ 18-19 ವರ್ಷದ ಹುಡುಗರು ತಾಯಿ ಕೈ ಹಿಡ್ಕೊಂಡು ಹೋಗುವಂತ ಸಣ್ಣ ಪ್ರಾಯದಲ್ಲಿದ್ರು. ಅವತ್ತಿನ ಕಾಲ ಹಾಗಿತ್ತು. ಅನೇಕ ಸಾರಿ ದೇಶದಲ್ಲಿ ಆಗಿರುವಂತ ಮಹತ್ತರವಾದಂತ ಬದಲಾವಣೆಗಳು ಈ ಹೊಸ ಹುಡುಗರಿಗೆ ಗೊತ್ತಿಲ್ಲ ಅಂತ ಅನಿಸ್ಬಿಡುತ್ತೆ. ಆ ಕಾರಣಕ್ಕೆ ಕೆಲವರು ಕಾಕ್ರೋಚ್ ಅನ್ನು ನೋಡಿದಾಗ ಏನೋ ಒಳ್ಳೆ ಕೆಲಸ ಆಗ್ತಾ ಇದೆಯೇನೋ, ಚಳವಳಿ ಆಗ್ತಾ ಇದೆಯೋ ಅಂತ ನಂಬಿದ್ದಾರೆ. ಈಗ ಎಲ್ಲ ಯುವಕರಿಗೂ ಸತ್ಯದ ದರ್ಶನ ಆಗಿದೆ. ನರೇಂದ್ರ ಮೋದಿ ಬರುವ ಮುಂಚೆ ಇರುವಂತ ಭಾರತ, ನರೇಂದ್ರ ಮೋದಿ ಅವರು ಬಂದ ನಂತರ ಭಾರತ ಆಗಿರುವಂತದ್ದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯುವ ಸಮೂಹ ಇವತ್ತು ಸಜ್ಜಾಗಿದೆ ಅಂತ ನನಗನ್ಸುತ್ತೆ. ಅಲ್ಲ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾರ್ಥರಹಿತವಾದಂತಹ ಸೇವೆಯಿಂದಾಗಿ ವಿಪಕ್ಷಗಳಿಗೆ ಏನೂ ಮಾಡ್ಲಿಕ್ಕೆ ಇರಲಿಲ್ಲ. ಆದ್ರೆ ಇವತ್ತು ಆ ಜಂತರ್ ಮಂತರ್ನಲ್ಲಿ ಪ್ರಾರಂಭ ಆಗಿರುವಂತಹ ಚಳವಳಿಯನ್ನ ಕಾರಣಮಾನಾಗಿಟ್ಟುಕೊಂಡು ಅಲ್ಲೆಲ್ಲ ಅನಾಹುತ ಆಗಿದೆ ಅನ್ನುವಂತ ಮಟ್ಟಕ್ಕೆ ಅವರು ಬಂದುಬಿಟ್ಟಿದ್ದಾರೆ. ಈ ನೀಟ್ ಪರೀಕ್ಷೆಯೂ ಸೇರಿದಂತೆ ಪರೀಕ್ಷೆಯಲ್ಲಿ ಪತ್ರಿಕೆಗಳು ಸೋರಿ ಹೋಗಿರುವಂತದ್ದು ಇದೇನು ಪ್ರಥಮ ಅಲ್ಲ. ಇವತ್ತು KPS ನೀವು ಗಮನಿಸಿದ್ರೆ, ಲೋಕಸೇವಾ ಆಯೋಗವನ್ನು ಗಮನಿಸಿದ್ರೆ ಮಾಡಿದಿರುವಂತ ಕರ್ಮ ಕಾಂಡವನ್ನು ನೆನಪಾಡ್ಕೊಳ್ಳಿ. ಯಾರಾದ್ರೂ ದೇಶದ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳುವವರು ಲೋಕಸೇವಾ ಆಯೋಗದ ಬಗ್ಗೆ ಮಾತಾಡಿ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಅನ್ಸೋದಿಲ್ವಾ? ನಾನು ಕಾಂಗ್ರೆಸ್ಸಿನ ಗೆಳೆಯರಿಗೆ ಹೇಳ್ತೇನೆ, ಕೇಂದ್ರ ಸರ್ಕಾರದ ಸಚಿವರನ್ನ ರಾಜೀನಾಮೆ ಕೇಳುವ ಸಂದರ್ಭದಲ್ಲಿ ಲೋಕಸೇವಾ ಆಯೋಗದ ವಿಫಲತೆಯನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳನ್ನು ಕೂಡ ನೀವು ಕೇಳಬೇಕು ಅಂತ ಅನಿಸ್ಬೇಕು ನಿಮಗೆ ಅನ್ನುವಂತ ಮಾತುಗಳನ್ನ ಹೇಳ್ಬೇಕಾಗಿದೆ. ಸ್ವಾಭಾವಿಕವಾಗಿ ರಾಜೀನಾಮೆ ಕೊಡಲೇಬೇಕಾದಂತ ಅನಿವಾರ್ಯತೆ ಏನೂ ಇಲ್ಲ. ಆದ್ರೆ ದೇಶದ ಪ್ರಧಾನಿಯವರು ಇದನ್ನು ಅತ್ಯಂತ ಜಾಗೃತಿಯಾಗಿ ತೆಗೆದುಕೊಂಡು ಯುವ ಜನರಿಗೆ ಮನವರಿಕೆ ಮಾಡಬೇಕು ಒಟ್ಟು ದೇಶದ ಪರಿಸ್ಥಿತಿಯನ್ನು ಅಂತ ನಮ್ಗೆಲ್ಲರಿಗೂ ಹೇಳಿರ್ತಾರೆ. ಮತ್ತು ಆ ದೇಶದಲ್ಲಿ ಈ ನೀಟ್ ಪರೀಕ್ಷೆಯಲ್ಲಿ ಆಗಿರುವಂತಹ ಅನಾಹುತಗಳು ಮುಂದೆಂದೂ ಬರಬಾರದು ಅನ್ನುವ ಕಾರಣಕ್ಕೆ ಕಟ್ಟುನಿಟ್ಟಿನ ಕಾನೂನನ್ನು ತರುವ ಕೆಲಸಕ್ಕೆ ಕೈ ಇಕ್ಕಿದ್ದಾರೆ. ದೇಶ ಮತ್ತು ಯುವ ಸಮೂಹದಿಂದ ಒಪ್ಪಿಕೊಳ್ಳುತ್ತದೆ ಅನ್ನೋದು ನನ್ನ ನಂಬಿಕೆ. ಸಹಜವಾಗಿ ಕಾಂಗ್ರೆಸ್ನವರು
ಅಪಪ್ರಚಾರದಲ್ಲಿ ತೊಡಗಿರುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಅವ್ರು ಏನು ನೀಟ್ ಪರೀಕ್ಷೆಯ ಬಗ್ಗೆ ಸುಳ್ಳು ಮಾಹಿತಿಯನ್ನು ಒದಗಿಸಿ ದೇಶವನ್ನ, ರಾಜ್ಯವನ್ನ, ಜಿಲ್ಲೆಯನ್ನ, ಗ್ರಾಮಗಳನ್ನ ಜಾಗೃತಿ ಉಂಟು ಮಾಡುವ ನೆಪದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅದಕ್ಕೆ ಕರ್ನಾಟಕ ಲೋಕಸಭಾ ಆಯೋಗದಲ್ಲಿ ಆಗಿರುವಂತಹ ಅನಾಹುತವನ್ನ ಉತ್ತರವಾಗಿ ಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.